ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಇನ್ಲೈನ್ ಟ್ರೀಟ್ಮೆಂಟ್ ಚರಂಡಿಗಳಲ್ಲಿ ತಿಂಗಳುಗಟ್ಟಲೆ ನೀರು ನಿಂತಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿಡಿಮಾಕಲಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಪುಲಗೋರಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಊರಲ್ಲಿ ನಿಂತ ನೀರಿನಿಂದಾಗಿ ಗ್ರಾಮದಾದ್ಯಂತ ತೀವ್ರವಾದ ದುರ್ವಾಸನೆ ಹರಡ್ತಾ ಇದ್ದು ಸೊಳ್ಳೆಗಳ ಸಂತತಿ ಹೆಚ್ಚಾಗಿದೆ. ಪ್ರತಿನಿತ್ಯ ಸಾರ್ವಜನಿಕರು ಆಸ್ಪತ್ರೆಗೆ ಓಡಾಡೋದು ಹೆಚ್ಚಾಗಿದ್ದು ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಎದುರಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮದ ನಿವಾಸಿ ರಘುನಾಥ್ ಅವರು ಮಾತನಾಡಿ, ಸುಮಾರು 6 ತಿಂಗಳಿನಿಂದ ಪಂಚಾಯಿತಿ ಅಧಿಕಾರಿಗಳಿಗೆ ಈ ಚರಂಡಿ ಸಮಸ್ಯೆಯ ದೂರನ್ನ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಕೂಡಲೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿದರು. ರಘುನಾಥ್ ಅಂತ ಜಿಡಿಮಾಕಲಪಲ್ಲಿ ಗ್ರಾಮ, ಪುಲಗೋರಕೋಟೆ ಪಂಚಾಯಿತಿ, ಶ್ರೀನಿವಾಸಪುರ ತಾಲೂಕು. ಸರ್, ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಕಾಲುವೆ ಮಾಡೋರು. ಇಲ್ಲಿ ಒಂದು 6 ತಿಂಗಳು ಕಾಲುವೆ ಮಾಡಿದ್ದಾನೆ. ಆವತ್ತಿನ ಫುಲ್ ಬ್ಲಾಕ್ ಆಗಿಬಿಟ್ಟು ಇದು ಫುಲ್ ಗಲೀಜು, ವಾಸನೆ, ಕೆಲವು ಹುಳ ಬಿದ್ದುಬಿಟ್ಟವೆ. ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದೆಲ್ಲ ಅರ್ಜಿ ಕೊಟ್ಟು ಹೇಳಿದ್ದೀವಿ, ಇವರಿಗೆಲ್ಲ ಗಮನಕ್ಕೆ ತಂದಿದ್ದೀವಿ. ಅವ್ರೇನೋ ಅದ್ರ ಬಗ್ಗೆ ಪರಿಹಾರ ಕೊಡ್ತಿಲ್ಲ, ನೋಡಲಿಲ್ಲ, ಕದೆ ಬರೋದಿಲ್ಲ, ನೋಡೋದಿಲ್ಲ, ಏನಿಲ್ಲ ಅದ್ರ ಬಗ್ಗೆ ಎಲ್ಲ. ಮನೆ ಪಕ್ಕದಲ್ಲೆಲ್ಲ ಮಕ್ಕಳಿಗೆಲ್ಲ ಜ್ವರಗಳು ಬಂದು ಪ್ರತಿನಿತ್ಯ ಹಾಸ್ಪಿಟ್ಲ್ ಹೋಗೋ ಕೆಲಸ ಆಗಿಬಿಟ್ಟಿದೆ. ಕ್ಲೀನ್ ಮಾಡಿ ಒಂದು 6 ತಿಂಗಳ ಮೇಲೆ 6 ತಿಂಗಳಾಯ್ತು ನಾವು ಅರ್ಜಿ ಕೊಟ್ಟವ್ರಿಗೆಲ್ಲ ಹೇಳಿ. ಒಂದು ಸಲ ಬಂದವ್ರೆ, ಒಂದು ಸಲ ಬಂದು ಆಮೇಲೆ ಬಂದೇ ಇಲ್ಲ. ಈಗ ಅಲ್ಲೇ ಒಂದು 2-3 ತಿಂಗಳಿಂದ ಪ್ರತಿದಿನ ಹೋಗ್ತೀನಿ. ಪ್ರತಿದಿನ ಬಂದವರು ಏನು ಕ್ಲೀನ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ಈ ಕಡೆ ಬರೋದೇ ಇಲ್ಲ. ಏನು ಬಿಲ್ಗಳು ಹಾಕ್ಬೇಕಂತಾರೆ, ಬಿಲ್ಗಳು ಬರೋದಿಲ್ಲ, ಏನೂ ಇಲ್ಲ. ಅವ್ರೇನೋ ಕಾಂಟ್ರಾಕ್ಟರ್ ಕಡೆಯಿಂದ ಏನೋ ಕಮಿಷನ್ ತಗೊಂಡು ಇಂಜಿಲ್ ಕಾಸೆ ಪಡ್ಕೊಂಡು ಈ ಥರ ಕೆಲಸ ಮಾಡೋರು ಸರ್. ಇಲ್ಲಿ ಊರಿನ ಆಚೆ ಮಾಡೋ ಕೆಲಸ ಎಲ್ಲ ಊರು ಮಧ್ಯದಲ್ಲಿ ಮಾಡಿಬಿಟ್ಟವ್ರೆ. ಈ ಅಧಿಕಾರಿಗಳು ಅದೇನು ಬರ್ತದೆ ಗೊತ್ತಿಲ್ಲ, ಅವ್ರು ಕೂಡ ಇಂಜಿಲ್ ಕಾಸೆ ಪಡ್ಕೊಂಡು ಈ ಥರ ಕೆಲಸ ಮಾಡ್ಯಾರ ಸರ್ ಇವರು. ವಾಟ್ಸಪ್ ಮುಖಾಂತರ ವಾಟ್ಸಪ್ಪೆಲ್ಲ ಕಳಿಸಿದ್ದೀವಿ. 6 ತಿಂಗಳ ಮುಂಚೆ ಕಳಿಸಿರೋದು ಪ್ರೂಫ್ ಐತೆ. ಪಂಚಿಗೆ 16 ಸಲ ಹೋಗಿದ್ದೀವಿ, ಪಂಚಾಯತಿಗೆ ಒಂದಲ್ಲ 26 ಸಲ ಹೋಗಿದ್ದೀವಿ. ಸರ್ ಮಾಡ್ತೀವಿ ಬರಲ್ಲ. 2 ದಿನ ಮಾಡ್ತೀವಿ. ಅಷ್ಟರಲ್ಲಿ ಸರ್ ಏನು ತೊಂದರೆ ಆಗ್ತಿದ್ದೀವಿ ಅಂದರೆ ಏನಿಲ್ಲ, ಬರ್ತೀವಿ, ಆಯಿತು ಬರ್ತೀವಿ ಅಂತಾರೆ ಅಷ್ಟೇ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.